ಸ್ಟೈಲಾಗಿ ಬಾ ಒಂಚೂರು, ಒಂಚೂರು ಸ್ಟೈಲಾಗಿ ಬಾ. ಅದೇನು ಸುಮ್ಮನೆ ಆಡ್ಕೊಂಡು ಬರ್ತಾ ಇದೆಯಾ? ನಾನು ನಿನಗೆ ಹೇಳ್ಕೊಡ್ಬೇಕಾ? ಹೆಂಗೆ ನಿಂಗೆ ಸ್ಟೈಲಾಗಿ ನಡೆಯೋದು ಬರುತ್ತೆ ಅವ್ನು ನಡಿ. ಕ್ಯಾಟ್ ವಾಕ್ ಹಾಗೆ, ಕರೆಕ್ಟ್ ನೋಡು. ಸೊ ಪ್ರಸಾದ ಕೂಡ ತಿಂದ್ಕೊಂಡು, ನಾನು ಆವಾಗಲೇ ಹೇಳಿದ್ನಲ್ಲ ಒಂದು ಪಾರ್ಕ್ ಇದೆ ಅಂತ, ಇಲ್ಲೇ ವಿದ್ರಾಶ್ವತದಲ್ಲೇ. ಅಲ್ಲಿ ಇನ್ನೊಬ್ರು ಬ್ಲಾಗರ್, ಅಲ್ಲಿ ದೊಡ್ಡ ಬ್ಲಾಗರ್ ಇದ್ದಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ತುಂಬ ದಿನಗಳಾದಮೇಲೆ ಒಂದು ವ್ಲಾಗ್ ಮಾಡ್ತಾ ಇದ್ದೆ. ಸೊ ಏನಪ್ಪ ವಿಶೇಷ ಅಂದರೆ, ನಾವು ಮಧುಗಿರಿ ಹಾಗೆ ವಿದ್ರಾಶ್ವತಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಅಂದರೆ, ವಿದ್ರಾಶ್ವತಕ್ಕೆ ತುಂಬ ದಿನದಿಂದ ಅಂದ್ಕೊತಾನೆ ಇದ್ವಿ ಹೋಗಬೇಕು ಅಂತ. ಬಿಕಾಸ್ ಮದುವೆ ಆದಮೇಲೆ ನಾವಿನ್ನು ವಿದ್ರಾಶ್ವತಕ್ಕೆ ಹೋಗಿರಲಿಲ್ಲ. ಸೊ 1 ಇಯರ್ ಆಗ್ತಾ ಬಂತು ವಿದ್ರಾಶ್ವತಕ್ಕೆ ಹೋಗೋಣ, ವಿಸಿಟ್ ಮಾಡೋಣ. ಬಿಕಾಸ್ ಎಲ್ಲರೂ ಫ್ರೀ ಆಗೋದು ತುಂಬ ಕಷ್ಟ. ಸೊ ಎಲ್ಲರೂ ಫ್ರೀ ಆಗಿದ್ದೀವಿ, ಅದಕ್ಕೋಸ್ಕರ ಹೋಗೋಣ ಅಂದ್ಕೊಂಡು ರೆಡಿ ಆಗಿದ್ದೀವಿ. ಸೊ ಬನ್ನಿ, ಯಾವ ಥರ ಇರುತ್ತೆ ಇವತ್ತಿನ ದಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟ್ರೈನಿಂಗ್ ಇತ್ತು ಬೆಳಗ್ಗೆ, 6 ಗಂಟೆಗೆ ಹೋಗಿಬಿಟ್ಟು ಟ್ರೈನಿಂಗ್ ಮುಗಿಸ್ಕೊಂಡು ನಾನು ಅಕಾಡೆಮಿನಲ್ಲಿ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ನಾನು, ಅಪ್ಪ, ಅಮ್ಮ, ಅಕ್ಷರ ಎಲ್ಲ ರೆಡಿಯಾಗಿದ್ದಾರೆ. ಇನ್ನೊಬ್ಬರು ರೆಡಿ ಆಗ್ತಾ ಇದ್ದಾರೆ, ಅದು ಯಾರು ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ನಾವೆಲ್ಲರೂ ರೆಡಿಯಾಗಿದ್ದೀವಿ ಗೈಸ್, ಎಲ್ಲ ತಿಂಡಿ ಎಲ್ಲ ಮುಗಿಸಿದ್ದೀವಿ. ನಾನು ಆಗಲೇ ಹೇಳಿದ್ದೆ ಒಬ್ಬರು ಯಾರೋ ನಮ್ಮ ಮನೇಲಿ ಲೇಟು, ಯಾರು ಗೆಸ್ ಮಾಡಿ ಅಂತ. ನಾನು ಹೇಳೋದಿಲ್ಲ, ನಿಮ್ಗೇನಾದರೂ ಕಾಣಿಸಿದ್ರೆ ನೋಡಿ. ಯಾರೋ ಒಬ್ಬರು, ನಾನು ಹೇಳೋದಿಲ್ಲ ಯಾರು ಅಂತ, ಒಬ್ಬರು ಮಾತ್ರ ಲೇಟ್, ಯಾವಾಗಲೂ ಅಷ್ಟೇ. ನೋಡ್ಬೋದು, ನೀವೇ ಗೆಸ್ ಮಾಡಿ ಯಾರು ಲೇಟ್ ಇರ್ಬೋದು ಅಂತ. ಹಾಕೊತೀನಿ, ಬಾಯ್. ಕರ್ಕೊಡು ಹೂವಿನ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ಫಸ್ಟ್ ನಾವು ಹೋಗಬೇಕಾಗಿರೋದು ಮಧುಗಿರಿ ಮಾರಮ್ಮನ ದೇವಸ್ಥಾನ ಟೆಂಪಲ್ಲು. ಸೊ ಬನ್ನಿ ಹೋಗೋಣ. ಏನು ಹೂವು ಹೇಳಿದ್ದು? ಮಲ್ಗೆ ಹೂವು. ಮಲ್ಗೆ ಹೂವು ಇದು ದೇವ್ರಿಗಿದು ಅಲ್ಲ, ಅದು ಕಾಕಡನ ಮಲ್ಗೆ ಹೂವನ ತಂದಿದ್ದು ನೀವು ಇವಾಗ? ಅದು ಮಲ್ಗೆ ಹೂವು. ಮಲ್ಗೆ ಹೂವನ ಇದು? ಅದು ಮಲ್ಗೆ ಹೂವು. ಅದು 3 ಬಸ್ಸು ಹೋಯ್ತು. ಕೆಲವು ಬಸ್ಸಲ್ಲಿ ಜನನೇ ಇಲ್ಲ. ಗಮನಿಸಿದ್ಯಾ? ನೋಡು ಇದರಲ್ಲಿ ಗಮನಿಸಿಲ್ಲ. ಅಂದರೆ ನಿನ್ನ ಮೂಗು ಸರಿ ಇಲ್ಲ, ನೆಗಡಿಯಾಗಿರ್ಬೇಕು. ಎಷ್ಟು ಗಮನಿಸಿದೆ? ಎಷ್ಟು ಅಷ್ಟೊಂದು ಜಾಸ್ತಿ ಏನು ಅಂತಿಲ್ಲ, ಅಂತಿದೆ, ಗಮನಿಸಿದೆ ಅವ್ರನ್ನೆಲ್ಲ. ತಿಂಡಿ ತಿಂದ್ರ ಅಮ್ಮ? ತಿಂಡಿ ಫೈನ್ ತಿಂಡಿ. ತಿಂಡಿ ಏನು ತಿಂದಿದ್ದು? ಇಡ್ಲಿ ಪ್ಲಸ್ ಚಿತ್ರಾನ್ನ ಪ್ಲಸ್ ವಡೆ. ಇಡ್ಲಿ, ಚಿತ್ರಾನ್ನ, ವಡೆ. ಅಕ್ಷರ ನೀನೇನು ತಿಂದೆ? ಚಿತ್ರಾನ್ನ, ವಡೆ. ಚಿತ್ರಾನ್ನ, ಇಡ್ಲಿ, ವಡೆ. ಪುಳಿಯೋಗರೆ ನಾನು ತಿಂದಿದ್ದು. ಪುಳಿಯೋಗರೆನ ಯಾರು ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ನಾನು ಬ್ಯಾಟಿಂಗ್ ಆಡಿದೆ, ಬೆಳಗ್ಗೆ ತಿಂಡಿ ಪುಳಿಯೋಗರೆ ಮಾಡಿದ್ದು ಪ್ಲಸ್ ಒಂದು ವಡೆ. ಸೊ ಈಗ ಮಧುಗಿರಿಯ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇವತ್ತು. ಕ್ಯೂ ನೋಡ್ಬೋದು, ಕಾಣಿಸ್ತಿದೆ ನಿಮಗೆ, ಸಿಕ್ಕಾಪಟ್ಟೆ ರಶ್ಶು. ಬನ್ನಿ ಹೋಗೋಣ ಒಳಗಡೆ, ಹೇಗಿರುತ್ತೆ ನೋಡೋಣ.
ಸೊ ಮೇಕೆ ಎಲ್ಲ ಕಟ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮೇಕೆ ನೋಡ್ಬೋದು, ಹಾಗೆ ಕೋಳಿ ಆಗಿರ್ಬೋದು ಎಲ್ಲ ರೆಡಿಯಾಗಿ ನಿಂತಿದೆ ಗೈಸ್. ಅಕ್ಷರ ಇಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು, ಮಿಕ್ಕಿರೋ ಐಟಮ್ಸ್ ಎಲ್ಲ ತಗೋತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ತಂದಿದ್ರು, ಮಿಸ್ ಆಗಿದ್ದಿದ್ದು ಐಟಮ್ಸ್ನ ತಗೊತಾ ಇದ್ದಾರೆ. ಅಲ್ಲಿ ಇನ್ನೊಬ್ರು ಬ್ಲಾಗರ್ ಅಲ್ಲಿ ದೊಡ್ಡ ಬ್ಲಾಗರ್ ಇದ್ದಾರೆ. ಅಲ್ಲಿರೋರು ದೊಡ್ಡ ಬ್ಲಾಗರು, ನಾವು ಚಿಕ್ಕ ಬ್ಲಾಗರ್ ಅಷ್ಟೇ. ಸೊ ಈಗ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಎಷ್ಟೊತ್ತಾಯಿತು ದರ್ಶನ ಮಾಡೋದಕ್ಕೆ? 1 ಗಂಟೆ ಟೈಮ್ ಆಯ್ತು. ದರ್ಶನ ಮಾಡೋದಕ್ಕೇ 1 ಅವರ್ ಮೇಲೆ ಆಯಿತು. ಸೊ ಫೈನಲಿ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದಿದ್ದೀವಿ. ನಮ್ಮಮ್ಮ ಪುರಿ, ಮಿಕ್ಸ್ಚರು, ಬೂಂದಿ ತಗೊಂತ ಅವ್ರೆ. ದೇವಸ್ಥಾನಕ್ಕೆ ಬಂದ ತಗೋತಾರಲ್ಲ ಪುರಿ. ಅದೇ ಹೇಳಿದ್ದು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಡ್ರಾಪ್ ಮಾಡ್ತು, ಐಸ್ ಕ್ರೀಮ್ ತಿಂದ್ಕೊಂಡು ನೆಕ್ಸ್ಟ್ ನಾವು ವಿದ್ರಾಶ್ವತಕ್ಕೆ ಹೋಗ್ತಾ ಇದ್ದೀವಿ. ವಿದ್ರಾಶ್ವತ ಎಲ್ಲಿ ಬರುತ್ತೆ ಅಂದರೆ ಗೌರಿಬಿದನೂರು ತಾಲೂಕಲ್ಲಿ ಬರುತ್ತೆ. ಅಲ್ಲಿಂದ ಒಂದು 1/2 ಅವರ್ ಜರ್ನಿ. ಹತ್ತತ್ರ ನಿಮಗೆ ಆಂಧ್ರ ಬಾರ್ಡರ್ ಹಿಂದೂಪುರ್ಗೆ ಹೋಗೋ ರೋಡಲ್ಲಿ ಸಿಗುತ್ತೆ. ಸೊ ಅಲ್ಲಿ ಏನು ಮಮ್ಮಿ ನಾಗರ ಮಾಡ್ಕೊಳ್ಳೋದಕ್ಕೆ ಎಲ್ಲ ನಾಗರ ಮಾಡೋದಕ್ಕೆ ಜಾಸ್ತಿ ಅಲ್ಲಿ ವಿಸಿಟ್ ಮಾಡೋದು. ಆ್ಯಂಡ್ ಮೋರ್ ಓವರ್ ಅಲ್ಲಿ ಇನ್ನೊಂದು ಫ್ರೀಡಮ್ ಪಾರ್ಕ್ ಕೂಡ ಇದೆ. ಅಲ್ಲಿ ತುಂಬ ಚಳುವಳಿಗಳನ್ನ ಕೂಡ ಮಾಡಿದರು ನಮ್ಮ ಫ್ರೀಡಮ್ ಫೈಟರ್ಸು. ಸೊ ಇಫ್ ಪಾಸಿಬಲ್ ಅಲ್ಲೂ ಒಳಗಡೆ ಹೋಗಿ ಕೂಡ ತೋರಿಸ್ತೀನಿ. ಸೊ ಬನ್ನಿ, ಈಗ ಜರ್ನಿ ಕಂಟಿನ್ಯೂ ಮಾಡೋಣ ಐಸ್ ಕ್ರೀಮ್ ತಿನ್ಕೊಂಡು. ಸೊ ಜಸ್ಟ್ ಇವಾಗ ವಿದ್ರಾಶ್ವತಕ್ಕೆ ಬಂದು ತಲುಪಿದ್ದೀವಿ. ಪೂಜೆ ಗೀಜೆಗೆ ಸಾಮಾನೆಲ್ಲ ಮುಂಚೆನೇ ರೆಡಿ ಮಾಡ್ಕೊಂಡು ಬಂದಿದ್ದಾವೆ. ಕಾರ್ ಪಾರ್ಕಿಂಗ್ ಆಯಿತು. ಆಲ್ಮೋಸ್ಟ್ 3-4 ಇಯರ್ಸ್ ಆಯಿತು ಮೇಲೆ ಲೈಕ್ ಇಲ್ಲಿಗೆ ಬಂದು. ಸೊ ಈಗ ಮದುವೆ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಇವಳು. ಫಸ್ಟೇ ಬಂದಿದ್ದ ಅಲ್ಲ, ನಾನು ನೀನು ಮದುವೆ ಆದಮೇಲೆ ಫಸ್ಟ್ ಟೈಮ್ ಬರ್ತಿರೋದು ಅಂತಿರೋದು ಕರೆಕ್ಟ್ ತಾನೆ? ಬಂದಿದ್ದ ಇಲ್ಲ ತಾನೆ? ವಿದ್ರಾಶ್ವತಕ್ಕೆ ಬಂದಿದ್ಲು, ಬಟ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ಬಂದಿರೋದಲ್ಲ, ಬಂದಿರಲಿಲ್ಲ. ನೋಡಿ ನೀರು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಾಲು ತೊಳ್ಕೊಳ್ಳೋದಕ್ಕೆ. ಅದನ್ನೇ ಹೇಳ್ತಾ ಇದ್ದೆ, ಕಾಲು ತೊಳ್ಕೊಳ್ಳೋದಕ್ಕೆ. ಸೊ ನೋಡಿ ಎಷ್ಟು ಇದೆ ನಾಗರಕಟ್ಟೆಗಳು.
ಅಮಾವಾಸ್ಯೆ ಬಂದು ಪೂಜೆ ಗೀಜೆ ಎಲ್ಲ ಮಾಡಿದ್ದಾಯಿತು. ದೀಪ ಹಚ್ಚಿ ಹಾಲು ಹಾಕಿ ಈಗ ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ. ಲಾಸ್ಟ್ ಟೈಮ್ ಇದ್ದಾಗ ಇಲ್ಲೆಲ್ಲ ಒಂದು ಪೂಜೆ ಮಾಡಿದ್ವಿ, ಇಲ್ಲೆಲ್ಲ ಒಂದು ಕಡೆ ಹಾಲು ಹಾಕಿದ್ವಿ. ನೋಡಿ ಎಷ್ಟು ಹಂಡ್ರೆಡ್ಸ್ ಅಂತ ಹೇಳೋಕ್ಕಾಗಲ್ಲ, ಥೌಸಂಡ್ಸ್ ವಿಗ್ರಹಗಳಿದ್ದಾವೆ. ಫೈನಲಿ ತುಂಬ ದಿನದಿಂದ ಬಾಕಿ ಉಳಿದಿದ್ದು ಒಂದು ಕೆಲಸ ಆಯಿತು ಮಮ್ಮಿ ಅಲ್ವಾ? 100%. ನಿನ್ನ ಮದುವೆ ಆದಾಗಿಂದ ಅನ್ಕೊಂಡಿದ್ದೀರಿ ಇದು. ಸೊ ಪ್ರಸಾದ ತೊಗೊಂಡ್ವಿ. ಪ್ರಸಾದ ಏನೇನು ಕೊಟ್ಟಿದ್ದಾರೆ ಅಂದರೆ ಪೊಂಗಲ್, ಸ್ವೀಟ್ ಪೊಂಗಲ್ ಮತ್ತು ಅನ್ನ ಸಾರು. ಸೊ ನಾನು ಆಲ್ರೆಡಿ ಖಾಲಿ ಮಾಡಿದ್ದೀನಿ. ಮಮ್ಮಿ ಇಲ್ಲಿ ಕೂತಿದ್ದಾರೆ, ಅಪ್ಪ ಇಲ್ಲಿ ತಿಂತಾಯಿದ್ದಾರೆ, ಲಿಖಿತಲ್ಲಿದ್ದಾನೆ. ಸೊ ಪ್ರಸಾದ ಕೂಡ ತಿಂದ್ಕೊಂಡು ನಾನು ಆವಾಗಲೇ ಹೇಳಿದ್ನಲ್ಲ ಒಂದು ಪಾರ್ಕ್ ಇದೆ ಅಂತ ಇಲ್ಲೇ ವಿದ್ರಾಶ್ವತದಲ್ಲೇ. ಸೊ ಫ್ರೀಡಮ್ ಪಾರ್ಕ್ ಅಂತಲೂ ಹೇಳ್ಬೋದು. ಹಾಗೆ ನಮ್ಮ ಫ್ರೀಡಮ್ ಫೈಟರ್ಸ್ ಏನೆಲ್ಲ ಹೋರಾಡಿದ್ರು ಇಲ್ಲೇನೇ ತುಂಬ ಚಳುವಳಿಗಳು ನಡೆದಿತ್ತು. ಸೊ ಹಾಗಾಗಿ ಅಲ್ಲಿಗೆ ಒಂದು ವಿಸಿಟ್ ಹಾಕೋಣ. ಅಕ್ಷರ ನೋಡಿರಲಿಲ್ಲ, ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಲೆಟ್ಸ್ ಗೋ. ಫುಲ್ ಶೈನ್. ನಮ್ಮ ಗೀತಾ ಆಂಟಿ ಅವ್ರದ್ದು ಇಲ್ಲೇ ಮದುವೆ ಆಗಿದ್ದು, ನಮ್ಮ ಆಂಟಿದು ಇಲ್ಲೇ ಮದುವೆ ಆಗಿದ್ದು. ಗೈಸ್ ನಿಮಗೆ ಕಾಣಿಸಿದೆಯೋ ಇಲ್ಲ ಗೊತ್ತಿಲ್ಲ, ಇನ್ನೊಂಚೂರು ಝೂಮ್ ಆಗ್ತೀನಿ ನೋಡಿ. ಹ್ಞೂ ನಮಗಂತೂ ಕಾಣಿಸ್ತಾ ಇದೆ ನೋಡಿ. ಓಪನ್ ಮಾಡ್ತಾ ಇದ್ರಕ್ಕೆ ಫುಲ್ ಆಫ್ ಬ್ಯಾಟ್ಸು. ಈ ಮರ ಪೂರ್ತಿ ಬ್ಯಾಟ್ಸು. ಅಲ್ಲೂ ಇದೆ ನೋಡಿ. ಸ್ಟೈಲಾಗಿ ಬಾ ಒಂಚೂರು, ಒಂಚೂರು ಸ್ಟೈಲಾಗಿ ಬಾ. ಅದೇನು ಸುಮ್ಮನೆ ಆಡ್ಕೊಂಡು ಬರ್ತಾ ಇದೆಯಾ? ನಾನು ನಿನಗೆ ಹೇಳ್ಕೊಡ್ಬೇಕಾ? ಹೆಂಗೆ ನಿಂಗೆ ಸ್ಟೈಲಾಗಿ ನಡೆಯೋದು ಬರುತ್ತೆ ನಡಿ. ಕ್ಯಾಟ್ ವಾಕ್ ಹಾಗೆ. ಕರೆಕ್ಟ್ ನೋಡು. ನಮ್ಮ ನೆಕ್ಸಿ ಇಲ್ಲೇ ನಿಂತಿದ್ದಾಳೆ. ಬನ್ನಿ, ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಪಯಣ ನನಗೂ ಗೊತ್ತಿಲ್ಲ. ಬಟ್ ಲೆಟ್ಸ್ ಸಿ. ಮನೆಗೆ ಅಂತ ಅಂದ್ಕೊಂಡಿದ್ದೀವಿ, ಇನ್ನೂ ಗೊತ್ತಿಲ್ಲ ಮನೆಗೆ ಹೋಗ್ತೀವೋ ಇಲ್ವೋ ಅಂತ. ನೋಡೋಣ ಎಲ್ಲಿಗೆ ಅಂತ. ಲೆಟ್ಸ್ ಗೋ. ಸೊ ಕೋಟಲ್ ದಿನ ಹತ್ರ ಒಂದು ಬೇಕ್ರಿ ಹತ್ರ ನಿಲ್ಸಿದ್ದೀವಿ, ಕೇಕ್ ವರ್ಲ್ಡ್ ಅಂತ. ಎಗ್ ರೋಲ್ ಮತ್ತು ಇನ್ನೊಂದೇನು ತೊಗೊಂಡಿದ್ದು ಮಸಾಲೆ ಪೂರಿ ತೊಗೊಂಡಿದ್ದಾನೆ. ಒಂದು ಎಗ್ ರೋಲ್ ಆ್ಯಂಡ್ ಇಲ್ಲಿ ಪಾನಿಪುರಿ ಇದೆ, ಬೇಲ್ಪುರಿ ಇದೆ, ಆ್ಯಂಡ್ ಇಲ್ಲಿ ಒಂದು ಕೇಕ್. ಸೊ ಹಾಗೆ 2 ಜ್ಯೂಸ್ ಕೂಡ ಹೇಳಿದ್ದೀವಿ, ಒಂದು ವಾಟರ್ ಮೆಲನ್ ಆ್ಯಂಡ್ ಒಂದು ಮೋಸಂಬಿ ಬರ್ತಾಯಿದೆ, ಅದು ಕೂಡ ಚೆನ್ನಾಗಿದೆ. ಮತ್ತು ಇನ್ನೊಂದು ಐಟಮ್ ಅಂತು ದಹಿ ಪುರಿ. ಎಷ್ಟೊಂದು ಐಟಮ್ಸ್ ತೊಗೊಂಡಿದ್ದೀವಿ ನೋಡಿ. ಸೊ ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀವಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಟೀ ಕುಡಿತಿದ್ದಾಳೆ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ದಿಸ್ ಬ್ಲಾಗ್. ಬೈ ಗೈಸ್.